ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಬ್ಲಾಗ್ ಬಂದುಬಿಟ್ಟು ಶುಕ್ರವಾರ ಬೆಳಗ್ಗೆ ಆಗಲೇ ಬೇಗನೆ ಎದ್ಬಿಟ್ಟು ಕಸ ಎಲ್ಲ ಗೂಡಿಸ್ಬಿಟ್ಟು ಮತ್ತು ನೀರೆಲ್ಲ ಹಾಕ್ಬಿಟ್ಟು ಅಂಗಳಕ್ಕೆ ಎಲ್ಲ ಬಾಗಿಲೆಲ್ಲ ತೊಳೆದಿದ್ದೆ. ಬಾಗಿಲೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಲೇಟ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿದ್ದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪನೇ ಇಲ್ಲಿ ಪ್ಲೇಸ್ ಇರೋದು ರಂಗೋಲಿ ಹಾಕೋಕ್ಕಾಗಲ್ಲ. ಯಾಕೆಂದರೆ ರಂಗೋಲಿ ಹಾಕಿದ್ರೂ ಕೂಡ ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ಮತ್ತು ದೊಡ್ಡವರು ಓಡಾಡ್ತಾ ಇರ್ತಾರೆ. ಅದನ್ನು ತುಳ್ಕೊಂಡೇ ಓಡಾಡ್ತಾ ಇರ್ತಾರೆ. ಅದಕ್ಕೆ ನನಗೆ ಬೇಜಾರಾಗಿಬಿಟ್ಟು, ಮತ್ತು ರಂಗೋಲಿ ಬೇರೆ ತುಳಿಬಾರ್ದು ಅಂತ ಹೇಳ್ತಾರಲ್ವ. ಈಗ ನಾವೇನಾದರೂ ರಂಗೋಲಿ ಹಾಕ್ತೀವಂದ್ರೆ ಅದಕ್ಕೆ ಸ್ವಲ್ಪ ಕೆಮ್ಮಣ್ಣು ಹಾಕಬೇಕು, ಅರಶಿನ ಕುಂಕುಮ ಎಲ್ಲ ಇಡಬೇಕು, ಮತ್ತು ಹೂವನೂ ಇಡಬೇಕಲ್ಲ ಒಂದೊಂದು ಸರಿ. ಅದಕ್ಕೆ ಅವೆಲ್ಲ ಇಟ್ಟಿರ್ತೀವ ಇವಾಗ. ಮತ್ತು ದೇವ್ರ ಕುಂಕುಮ ಬೇರೆ ನಾನು ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ಮತ್ತು ತುಳ್ಕೊಂಡು ಓಡಾಡಬಾರ್ದು ಅನ್ನೋ ಒಂದಕ್ಕೋಸ್ಕರ ನಾನು ರಂಗೋಲಿ ಹಾಕಲ್ಲ. ಇಲ್ಲಾಂದರೆ ಕಂಪಲ್ಸರಿ ನಾನು ರಂಗೋಲಿ ಹಾಕ್ತಾಯಿದ್ದೆ. ಮತ್ತು ಈ ಕಡೆ ಬಂದರೂ ಕೂಡ ನನಗೆ ಈ ಕಡೆಯೂ ರಂಗೋಲಿ ಹಾಕೋಕ್ಕಾಗಲ್ಲ. ನನ್ನ ಮಗ ಕೂಡ ಮಲಗಿದ್ದ, ಇನ್ನೂ ಎದ್ದಿರಲಿಲ್ಲ. ನೋಡ್ಬೋದು, ಈಗ ನೈಟೆಲ್ಲ ಕ್ಲೀನ್ ಮಾಡಿ ಮಲಗ್ತೀನಿ. ಪಾತ್ರೆ ಏನಾದರೂ ಇದ್ರೆಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಿ. ಏನೋ ಒಂಥರ ಒಳಗಡೆ ಬಂದ ತಕ್ಷಣವೇ ಒಂಥರ ಸಮಾಧಾನ ಆಗುತ್ತೆ. ನಾನು ಎದ್ದ ತಕ್ಷಣ ಒಳಗಡೆ ಬರಲ್ಲ. ಅಲ್ಲೇ ಲಕ್ಷ್ಮಿ ಫೋಟೋ, ಗಣೇಶ ಮತ್ತು ಸರಸ್ವತಿ ಫೋಟೋ ಇದೆಯಲ್ವ, ಅಲ್ಲೇ ಒಂದು ನಮಸ್ಕಾರ ಮಾಡಿಬಿಟ್ಟು ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ಬಾಗಿಲು ತೆಗೆದು ಮತ್ತು ಫಸ್ಟ್ ಬಾಗಿಲು ಮುಂದೆ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಅಲ್ಲೆಲ್ಲ ಬಾಗಿಲೆಲ್ಲ ತೊಳೆದು ಬೊಟ್ಟೆಲ್ಲ ಇಟ್ಬಿಟ್ಟು ಆಮೇಲೆ ಅಡುಗೆ ಮನೆಗೆ ಬರ್ತೀನಿ. ಬಂದ ತಕ್ಷಣ ಮತ್ತೆ ಇನ್ನೊಂದು ಸರಿ ಸಾಯಿಬಾಬಾ ಫೋಟೋ ನೋಡ್ತೀನಿ. ಫೋಟೋ ನೋಡಿಬಿಟ್ಟು ನಮಸ್ಕಾರ ಮಾಡಿ ಮತ್ತು ಮುಂದಿನ ಕೆಲಸಗಳೆಲ್ಲ ಮಾಡ್ಕೊತಾ ಇರ್ತೀನಿ. ಮತ್ತು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತೇಳ್ಬಿಟ್ಟು. ಈ ಥರ ಇದ್ದಾಗ ನಮಗೊಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಮತ್ತು ಬಂದ ತಕ್ಷಣ ಏನೂ ಕಿರಿಕಿರಿ ಅನಿಸಲ್ಲ. ಬಂದುಬಿಟ್ಟು ಮತ್ತು ಒಳಗಿಂದೆಲ್ಲ ಕಸ ಗುಡಿಸಿ ನೀಟಾಗಿ ಮತ್ತು ಸ್ಟವ್ ಎಲ್ಲ ಇನ್ನೊಂದು ಸತಿ ತೇವದ್ಬಿಟ್ಟು ಮಾಡಿಕೊಂಡು ಮತ್ತು ಒರೆಸ್ಬಿಟ್ಟು ಆಮೇಲೆ ಟೀಗೆ ಇಡ್ತಾಯಿದ್ದೀನಿ, ಒಂದು ನಮಸ್ಕಾರ ಮಾಡಿಬಿಟ್ಟು. ಇದು ನನ್ನ ಡೈಲಿ ರೂಟೀನ್ ಇರೋದು. ಡೈಲಿ ಅಷ್ಟೇ, ಎದ್ದ ತಕ್ಷಣ ಫಸ್ಟ್ ಈ ಕೆಲಸ ಮಾಡಿ ನೆಕ್ಸ್ಟ್ ಆಮೇಲೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಟೀಗೆ ಇಟ್ಟಿದ್ದೀನಿ. ಇವತ್ತೇನೆಂದರೆ ಚಿಕ್ಕಮ್ಮ ಅಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗ್ತೀನಮ್ಮ ಅಂತ ಹೇಳಿದರು. ಪಾಪ ಅವರು ಹೊರಡ್ತಾರೆ ಅಂತೇಳ್ಬಿಟ್ಟು ನಾನು ಬೆಲ್ಲ ಟೀ ಮಾಡಲಿಲ್ಲ. ನನಗೆ ಬೆಲ್ಲ ಟೀನೇ ಇಷ್ಟ ಆಗೋದು, ಮತ್ತು ಅವ್ರಿಗೋಸ್ಕರ ಸಕ್ಕರೆ ಹಾಕಿ ಟೀ ಮಾಡ್ತಾಯಿದ್ದೀನಿ. ಮತ್ತು ನಾನು ಯೂಸ್ ಮಾಡೋದು ಲೂಸ್ ಟೀ ಪುಡಿ ಬರುತ್ತೆ, ಈ ಕಡೆ ಲೂಸ್ ಟೀ ಪುಡಿ ಯೂಸ್ ಮಾಡ್ತಾಯಿದ್ದೆ. ಅದು ಖಾಲಿ ಆಗಿತ್ತು, ಅಂಗಡಿಯಲ್ಲಿ ಸಮೇತ ಖಾಲಿ ಆಗಿತ್ತು, ಇನ್ನೂ ತರಿಸಿರಲಿಲ್ಲ. ಅದಕ್ಕೆ ಒಂದು ರೆಡ್ ಲೇಬಲ್ ಪಾಕೆಟ್ ಇತ್ತು, ಅದನ್ನ ತೊಗೊಬಂದು ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತು ಟೀ ಎಲ್ಲ ಮಾಡಿ ಕೊಟ್ಟೆ. ಚಿಕ್ಕಮ್ಮ ಅವರು ಅಷ್ಟೊತ್ತಿಗೆ ಹೋಗ್ತಾರೆ, ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ತಾರೆ. ಮತ್ತು 12 ಗಂಟೆ 12:30 ಅಷ್ಟೊತ್ತಿಗೆ ಬಂದುಬಿಡ್ತಾರೆ. ಏನಾದರೂ ಮೆಕ್ಕೆಜೋಳ ಊರೋದು, ಇಲ್ಲ ಟೊಮೊಟೊ ಹಣ್ಣು ಬಿಡಿಸೋದು, ಇನ್ನು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇರ್ತವೆ. ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಕ್ಕರೆ ಟೀ ಮಾಡೋಣ ಅಂತೇಳ್ಬಿಟ್ಟು ಸಕ್ಕರೆ ಟೀ ಮಾಡಿಕೊಟ್ಟೆ ಇವತ್ತು. ನಾನು ಕೂಡ ಅದನ್ನೇ ಕುಡಿದೆ. ಆದರೂ ನನಗೆ ಸಮಾಧಾನ ಅನ್ನಿಸ್ಲಿಲ್ಲ. ಆಮೇಲೆ ಒಂದು ಸತಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿ ಟೀ ಮಾಡ್ಕೊಂಡು ಕುಡಿದಿದ್ದೆ ನಾನು. ನನಗೆ ಅಷ್ಟೇ, ಸಕ್ಕರೆಗಿಂತ ಬೆಲ್ಲ ಟೀನೇ ನನಗೆ ಇಷ್ಟ ಆಗೋದು. ನಾನು ಫಸ್ಟಿಂದ ಅದನ್ನೇ ಮಾಡೋದು. ಈಗ ಅದು ಬೇಗ ಆಗೋದಿಲ್ಲ ಅನ್ನೋಗೋಸ್ಕರ ನಾನು ಚಿಕ್ಕಮ್ಮನಿಗೋಸ್ಕರ ಸಕ್ಕರೆ ಹಾಕಿ ಟೀ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ನಾನು ಊರಿಗೆ ಹೋಗಿದ್ನಲ್ವ, ಊರಿಗೆ ಹೋದ್ಮೇಲೆ ನಮ್ಮ ಅತ್ತೆ ಸ್ವಲ್ಪ ಏನೇನೋ ಅವರು ಕಟ್ಟಿದ್ರು, ನಂಗೆ ಸರಿಯಾಗಿ ನಾನು ಅಬ್ಸರ್ವ್ ಮಾಡಲಿಲ್ಲ. 1 ದಿನ 2 ದಿನ ಉಳ್ಕೊಂಡಿದ್ರೆ ಇನ್ನೂ ಏನು ಬೇಕಾದರೂ ತೊಗೊಂಬರ್ಬೋದಾಗಿತ್ತು. ಬಟ್ ಒಂದೇ ದಿನ ಒಂದು ನೈಟು ಸಾಯಂಕಾಲ ಹೋಗಿ ನೈಟ್ ಒಂದಿನ ಉಳ್ಕೊಂಡು ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದುಬಿಟ್ನಲ್ವ. ಅದಕ್ಕೆ ಏನು ಕೊಟ್ಟಿದ್ದಾರೆ ಅಂತ ನಾನೇನು ತೆಗ್ದಿಟ್ಟಿರಲಿಲ್ಲ. ಅದಾದರೂ ಒಂದು ಕೆಲಸ ಆಗಲಿ ಅಂತೇಳ್ಬಿಟ್ಟು ಟೀಗೆ ಇಟ್ಬಿಟ್ಟು ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಮತ್ತು ನೋಡ್ಬೋದು, ನಾನು ಹಾಲು ಪೌಡ್ರ್ ಯೂಸ್ ಮಾಡೋದು. ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ತೊಗೊಂಬಿಟ್ಟು ಹಾಲು ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಲು ಬೇಕಾಗಲ್ಲ, ಹಾಲು ಥರನೇ ಟೇಸ್ಟ್ ಕೊಡುತ್ತೆ ಇದು. ಎಲ್ಲ ಕಂಪಲ್ಸರಿ ಹಳ್ಳಿ ಸೈಡೆಲ್ಲ ಇಷ್ಟೇ ಇದೆ, ಇದನ್ನೇ ಯೂಸ್ ಮಾಡೋದು. ಏನಂದರೆ ಮನೇಲಿ ಪ್ರೆಗ್ನೆನ್ಸಿ ಇರೋರು ಮತ್ತು ಮನೇಲಿ ಚಿಕ್ಕ ಮಕ್ಳು ಇರ್ತಾರಲ್ವ, ಅವ್ರಿಗೆ ಮಾತ್ರ ಇದು ಕೊಡ್ತಾರೆ ಅಂಗನವಾಡಿಯಲ್ಲಿ. ಅದು ಕೊಟ್ಟಿದ್ದನ್ನು ವೇಸ್ಟ್ ಮಾಡ್ದಂಗೆ ನಾವು ಈ ಥರ ಇದು ಮಾಡ್ತಾಯಿರ್ತೀವಿ. ಊರಿಗೆ ಹೋಗಿದ್ನಲ್ವ ಮೊನ್ನೆ, ಮತ್ತು ತೊಗೊಂಡೆ ನೋಡೋಣ ಟೀ ಆದಷ್ಟೊತ್ತಿಗೆ. ನನಗೆ ಏನಂದರೆ ಒಂದು ಟೀ ನಂಗೆ ಚೆನ್ನಾಗಿ ಕುದಿಬೇಕು. ಟೀ ಕುದಿದ್ರೆ ಮಾತ್ರ ನಂಗೆ ಟೇಸ್ಟ್ ಬರುತ್ತಲ್ಲ, ಅದು ಇಷ್ಟ. ಅದಕ್ಕೆ ಅಷ್ಟೊತ್ತಿಗೆ ಸ್ವಲ್ಪ ಟೀಗೆ ಅಂದರೆ ಸಿಮ್ಮಲ್ಲಿ ಇಟ್ಟಿದ್ದೆ, ಸಣ್ಣಕ್ಕೆ ಇಟ್ಬಿಟ್ಟು ಅಷ್ಟರೊಳಗೆ ಇದಾದರೂ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ತೆಗಿತಾ ಇದ್ದೀನಿ. ಇದು ಬಂದುಬಿಟ್ಟು ನಾನು ಹೊಲ್ದಲ್ಲಿ ಹೋಗಿದ್ನಲ್ಲ, ಅಂದರೆ ತೋಟದಲ್ಲಿ ಹೋಗಿದ್ನಲ್ಲ, ನಮ್ಮ ಮನೆಯವ್ರು ಕೆಲಸ ಮಾಡ್ತಾರಲ್ಲ, ಅಲ್ಲಿ ಹೋದಾಗ ಓನರ್ ಆಂಟಿ ಕೊಟ್ಟಿದ್ರು. ಅದು ಫಸ್ಟ್ ಟೈಮ್ ಹೋಗಿದ್ನಲ್ವ, ಅವರು ಸಂಪ್ರದಾಯ ಇರುತ್ತಲ್ಲ, ಯಾರಾದರೂ ಹೆಣ್ಮಕ್ಳು ಬಂದರೆ ಬ್ಲೌಸ್ ಪೀಸು ಅದೆಲ್ಲ ಕೊಡೋದು. ಸ್ಯಾರಿ ಇತ್ತೇನೋ, ಅದಕ್ಕೆ ಸ್ಯಾರಿ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಡಿಸೈನ್ ಕೂಡ, ನನಗೂ ಕೂಡ ಇಷ್ಟ ಆಯಿತು. ನಾನು ಅತ್ತೆಗೆ ಹೇಳಿದೆ, ಅತ್ತೆ ನೀವು ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ ಎಲ್ಲಾದರೂ ಹೋದಾಗ ಹಿಂಗೆ ಬಂದಾಗ. ಸಿಂಪಲ್ ಸ್ಯಾರಿ ಅಲ್ವಾ, ಉಟ್ಕೋಬೋದು ಅಂತಂದೆ. ಬೇಡ ಬಿಡಮ್ಮ ನೀನೇ ತಗೊಂಡೋಗು, ನಂಗೆ ಜಾಸ್ತಿ ಇದ್ದಾವೆ ಅಂತಂದರು. ಇನ್ನು ನನಗೆ ಕವರಲ್ಲಿ ಕೊಟ್ಟಿದ್ರಲ್ವ, ಹಂಗೆ ಕವರ್ ಇಟ್ಕೊಬಂದಿದ್ದೆ. ಇದನ್ನು ಬ್ಲೌಸ್ ಹೊಲಿಸ್ಬೇಕು, ಇರಲಿ ನೆನಪು ಅಂತೇಳ್ಬಿಟ್ಟು. ಈ ಥರ ಅಪರೂಪಕ್ಕೆ ಯಾರಾದರೂ ಕೊಟ್ಟರೆ ಅವ್ರದ್ದು ನೆನಪು ಅನ್ನೋದಿರುತ್ತಲ್ಲ, ಈ ಥರ ಹೋಗಿದ್ದು ಈ ಥರ ಕೊಟ್ಟಿದ್ರು ಅಂತೇಳ್ಬಿಟ್ಟು. ಇನ್ನೊಂದು ವಿಷಯ, ಅಲ್ಲಿ ಕೆಲಸ ಮಾಡ್ತಾರಲ್ಲ ನಮ್ಮ ಮನೆಯವರು, ಅದು ಯಾವತ್ತೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಲ್ಲಿ ಆ ಜಾಗ ಮಾತ್ರ. ಮತ್ತು ಅವರು ಅಷ್ಟೇ ತುಂಬ ಒಳ್ಳೆಯ ಜನ ಅವರು.
ಅದಕ್ಕೆ ಇರಲಿ ಮ್ಯಾಮ್ ಸ್ವಲ್ಪ ನೆನಪಾದ್ರೂ ಇರುತ್ತೆ ಅಂತ ಹೇಳ್ಬಿಟ್ಟು ಹೊಲ್ಸ್ಕೋಬೇಕು ಬ್ಲೌಸು. ಸದ್ಯಕ್ಕೆ ಈಗ ಇನ್ನೇನು ಶ್ರಾವಣ ಸ್ಟಾರ್ಟ್ ಆದರೆ ಇನ್ನು ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ನೋಡೋಣ, ಅಷ್ಟರೊಳಗೆ ನಾಗರ ಪಂಚಮಿ ಅವೆಲ್ಲ ಬರುತ್ತಲ್ವ, ಮತ್ತು ನಮ್ಮ ಕಡೆ ಮಾರಮ್ಮನ ಹಬ್ಬ ಅಂತಲೂ ಮಾಡ್ತಾರೆ, ಅವಾಗಾದರೆ ಉಟ್ಕೊಳ್ಳೋಣ ಅಂತೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ. ಬ್ಲೌಸು ಹೊಲಿಸ್ಬೇಕು ಅದನ್ನು. ಇದು ಬಂದುಬಿಟ್ಟು ಅಂದರೆ ನಮ್ಮ ಅಕ್ಕ, ನಮ್ಮ ಮನೆಯವ್ರು ಇದ್ದಾರಲ್ಲ, ಅಣ್ಣನ ಹೆಂಡ್ತಿ, ನಮ್ಮ ಭಾವ ಹೆಂಡ್ತಿ, ನಮ್ಮ ಅಕ್ಕ ಅವರು ಪ್ರೆಗ್ನೆಂಟ್ ಇದ್ದಾರೆ ಈಗ ಅಲ್ಲೇ ಊರಲ್ಲಿ. ಅಲ್ಲಿ ಅವ್ರಿಗೆ ಹಾಲು ಪೌಡ್ರು ಎಲ್ಲ ಕೊಟ್ಟಿದ್ದರು. ಮತ್ತು ನಮ್ಮ ಅತ್ತೆಗೆ ಗೊತ್ತಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಅಂತೇಳ್ಬಿಟ್ಟು ಹಾಲು ಪೌಡ್ರ್ ಇತ್ತೆ ನಮ್ಮ ಮನೆಯಲ್ಲಿ, ಅದು ಕೂಡ ಕೊಟ್ಟಿದ್ದರು. ಇದು ಬಂದುಬಿಟ್ಟು ಉಪ್ಪಿಟ್ಟು, ಅದು ಏನೋ ಒಂದು ಪೌಡ್ರ್ ಬಂದಿತ್ತು, ಮಸಾಲೆ ಅಂತ ಬಂದಿತ್ತು, ಅದನ್ನು ಕೂಡ ಕೊಟ್ಟಿದ್ರು. ಇದು ಚೆನ್ನಾಗಿರುತ್ತೆ, ಯೂಸ್ ಮಾಡಮ್ಮ ಅಂತೇಳಿ. ನಮ್ಮ ಅಕ್ಕನ ಹೆಸರು ಪವಿತ್ರ ಅಂತ. ಪವಿತ್ರಾಗೆ ಇನ್ನೂ ಇದ್ದಾವೆ, ಮತ್ತು ಜಾಸ್ತಿ ಸ್ಟಾಕ್ ಇಟ್ಕೊಂಡ್ರೆ ಮತ್ತೆ ಎಕ್ಸ್ಪೈರಿ ಆಗುತ್ತೆ, ತೊಗೊಂಡೋಗಿ ಮಾಡ್ಕೊಂಡು ಏನಾದರೂ ಅಂತೇಳಿ ಕೊಟ್ಟಿದ್ದರು. ಇನ್ನೂ ಜಾಸ್ತಿನೇ ಕೊಡ್ತಾಯಿದ್ರು. ಬಟ್ ನಾನು ಸ್ವಲ್ಪ ಅರ್ಜೆಂಟ್ ಮೇಲೆ ಬಂದೆ ಅಲ್ವಾ, ಅದಕ್ಕೆ ಏನು ಇಸ್ಕೊಂಬರೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಇವು ಕಡಲೆಕಾಳು ಇದ್ದು ಮನೇಲಿ ಜಾಸ್ತಿ ಇದ್ದು ಕಡಲೆಕಾಳೆಲ್ಲ, ಅದಕ್ಕೆ ನಾನು ಕಡಲೆಕಾಳು ಯೂಸ್ ಮಾಡಿ ಭಾಳ ದಿನ ಆಯ್ತಲ್ಲ ಅಂತೇಳ್ಬಿಟ್ಟು ಕೊಡತ್ತೆ ಒಂದು ಸ್ವಲ್ಪ ಅಂತಂದು ಅದರಲ್ಲೇ 1-2 ಸೇರಿ ಇದ್ವೇನೋ, ಅದರಲ್ಲೇ ಒಂದು ಸ್ವಲ್ಪ ಕಟ್ಟಿ ಕೊಟ್ಟರು ನನಗೆ. ಅಷ್ಟೇ, ಮನೇಲಿ ಏನಿದ್ರು ಕೂಡ ಇರೋದ್ರಲ್ಲೇ ಆಗಲಿ, ಈಗ ಅವ್ರಿಗೆ ಒಂಥರ ಫೀಲಿಂಗ್ ಬರುತ್ತೆ, ಇದರಲ್ಲ ಅಲ್ಲಿ ಮಾಡ್ಕೊಂಡು ತಿಂತಾರೆ, ಕೊಡೋಣ ಅಂತ ಮನೋಭಾವ ಅವ್ರದ್ದು. ನಾನು ಅಷ್ಟೇ ಫಸ್ಟ್ ಅಲ್ಲಿದ್ದಾಗ ಅಷ್ಟೇ, ಇಲ್ಲಿಗೆ ಅಮ್ಮವ್ರ ಮನೆಗೆ ಬಂದಾಗ ನಮ್ಮ ಚಿಕ್ಕಮ್ಮ ಪ್ರತಿಯೊಂದು ಏನಿರುತ್ತೋ ಕಾಳಾಗಲಿ, ಶೇಂಗಾ ಬೀಜ ಆಗಲಿ, ಮತ್ತು ಕಡಲೆಕಾಯಿ ಏನೇ ಆಗಲಿ ಏನಿರುತ್ತೋ ಅದೆಲ್ಲ ಕಟ್ಕೊಡ್ತಾಯಿದ್ರು. ಸಾಂಬಾರು ಪುಡಿ, ಖಾರದ ಪುಡಿ ಬೇಡ ಅಂದರೂ ಕೂಡ ಬಿಡ್ತಾ ಇರಲಿಲ್ಲ. ಇದೇ ಅಮ್ಮ ನಮ್ಮ ಮನೇಲಿ ಅಂದರೂ ಕೂಡ ಬಿಡ್ತಾ ಇರಲಿಲ್ಲ. ಪರವಾಗಿಲ್ಲ ತೊಗೊಂಡೋಗಂತ ಅಲಸಂದಿ ಕಾಳು ಮತ್ತು ಹೆಸ್ರು ಕಾಳು, ಅವೆಲ್ಲ ಕಾಳುಗಳ ಟೈಪ್ ಎಲ್ಲ ಅಲ್ಲಿ ಮತ್ತು ಒಂದು ಕಡೆ ಸಿಗುತ್ತೆ, ಒಂದು ಕಡೆ ಸಿಗೋದಿಲ್ಲ ಅಂತೇಳ್ಬಿಟ್ಟು ಎಲ್ಲ ಕಟ್ಕೊಡ್ತಾಯಿದ್ರು. ಅಲ್ಲಿಗೆ ತೊಗೊಂಡೋಗ್ತಾಯಿದ್ದೆ. ಈಗ ಅಲ್ಲಿಗೆ ಹೋದರೆ ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ತಾಯಿರ್ತೀನಿ, ಯಾಕೆಂದರೆ ನಾವು ಸಪ್ರೇಟಾಗಿರೋದ್ರಿಂದ ಇಡ್ಲಿ ಮನೇಲಿ ಮಾಡ್ಕೊಂಡು ತಿಂತಾರೆ ಅಂತೇಳ್ಬಿಟ್ಟು ಕೊಡ್ತಾರೆ. ಮತ್ತು ಒಂದು 4 ಏನೋ ಕೊಬ್ಬರಿ ಇದ್ವು. ಆ ಕಡೆ ತೆಂಗಿನ ತೋಟ ತುಂಬ ಇದೆ, ಆ ಕಡೆ ಚೆನ್ನಾಗಿ ಸಿಗುತ್ತೆ. ಅಂದರೆ ಇಲ್ಲಿ ಇವಾಗ ನಾನಿರೋ ಅಮ್ಮರ ಮನೆ ಸೈಡ್ ನೋಡಿದ್ರೆ ಅಷ್ಟೊಂದು ಏನು ತೋಟಗಳಿಲ್ಲಲ್ವ, ತೆಂಗಿನ ತೋಟ ಅವೆಲ್ಲ ಜಾಸ್ತಿ ಕಾಯಿ ಮತ್ತು ಕೊಬ್ಬರಿ ಏನು ಸಿಗೋಲ್ಲ. ಅದಕ್ಕೆ ಮನೇಲಿ ಇದ್ವಲ್ವ ಕಾಯಿ ಎಲ್ಲ ನಮ್ಮ ಮಾವ ಹೊಡೆದ್ಬಿಟ್ಟು ಅವನ್ನ ಹಾಕ್ಕೊಟ್ರು. ಅವನ್ನು ಕೂಡ ಒಂದು 4 ತೊಗೊಬಂದಿದ್ದೆ ಅಷ್ಟೇ. ಅಲ್ಲಿಂದ ಹೋದ್ರೂ ಈ ಕಡೆ ತರ್ತಿರ್ತೀನಿ, ಮತ್ತು ಇಲ್ಲಿಂದ ಅಲ್ಲಿದ್ದರೆ ಮಾತ್ರ ಅಲ್ಲಿಗೆ ತೊಗೊಂಡು ಹೋಗ್ತಾಯಿದ್ದೆ ಅವಾಗ. ಇವಾಗ ಅಲ್ಲಿಲ್ಲಲ್ವ, ಅಲ್ಲಿಂದ ಏನಾದ್ರು ತರ್ತೀನಿ. ಇಲ್ಲ ನಮ್ಮ ಅತ್ತೆ ಮಾವ ಇಬ್ಬರು ಬಂದಾಗ ಕೂಡ ಅವ್ರು ಬಂದಾಗೆಲ್ಲ ಏನಾದ್ರು ತೊಗೊಬಂದು ಕೊಟ್ಟು ಹೋಗ್ತಾನೆ ಇರ್ತಾರೆ. ಮತ್ತು ನಮ್ಮ ಮನೆಯವ್ರು ಬಂದರೂ ಕೂಡ ಅಷ್ಟೇ, ಒಂದು ಬ್ಯಾಗ್ ಫುಲ್ಲು ಏನು ಸಿಗುತ್ತೋ ಅದೆಲ್ಲ ಕಟ್ಟು ಕಳಿಸ್ತಾ ಇರ್ತಾರೆ ಅವರು. ಫ್ಯಾಮಿಲಿ ಅಂದರೆ ಅಷ್ಟೇ ಅಲ್ವಾ, ತುಂಬ ಖುಷಿಯಾಗುತ್ತೆ. ಆದರೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಅದೊಂದು ಸ್ವಲ್ಪ ಫೀಲ್ ಆಗುತ್ತೆ ಅಷ್ಟೇ. ಇನ್ನೇನು ಅಷ್ಟರೊಳಗೆ ಚಿಕ್ಕಮ್ಮನೂ ಬಂದರು. ಇರಮ್ಮ ಟೀಗೆ ಹಾಲು ಹಾಕಿ ಕೊಡ್ತೀನಿ ಅಂತೇಳ್ಬಿಟ್ಟು ಮತ್ತೆ ಟೀ ಹತ್ರ ಬಂದೆ. ಟೀ ಕುಡಿದಿದ್ದೆ ಸಮಾಧಾನ ಅನಿಸ್ಲಿಲ್ಲ ನನಗೆ. ಆದರೂ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ವ. ಇವಾಗ ಎಲ್ಲನೂ ನಮ್ಮ ಪ್ರಕಾರ ನಡಿಬೇಕಂದ್ರೆ ಆಗಲ್ಲ, ಎಲ್ಲರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಬೇಕಲ್ವ. ಹಾಗಾಗಿ ಚಿಕ್ಕಮ್ಮನಿಗೋಸ್ಕರನೇ ಎಲ್ಲ ಮಾಡಿದ್ದೆ. ಇನ್ನು ಅವರು ಟೀ ಎಲ್ಲ ಕುಡಿದ್ಬಿಟ್ಟು ಅವರು ಕೆಲಸಕ್ಕೆ ಹೋದರು, ಮತ್ತು ನಾನು ಮಿಕ್ಕಿದ ಕೆಲಸಗಳೆಲ್ಲ ನೋಡಿಕೊಂಡೆ. ಡೈಲಿ ಇಷ್ಟೇ, ಬೆಳಗ್ಗೆ ಎದ್ದ ತಕ್ಷಣನೇ ಇಲ್ಲಿವರೆಗೆ ಇಂಥ ಕೆಲಸ ಇರುತ್ತೆ. ಏನಾದರೂ ಸ್ವಲ್ಪ ಗ್ಯಾಪ್ ಇದ್ರಂತೂ ನಾನು ಏನಾದರೂ ಪೆಂಡಿಂಗ್ ಇರೋ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತು ಬೆಳಗ್ಗೆ ಟೈಮ್ ಕೂಡ ಸ್ವಲ್ಪ ಬ್ಯುಸಿ ಇರ್ತೀನಿ. ಇವಾಗ ಅಂಗಡಿ ಇರೋದ್ರಿಂದ ಆ ಕಡೆ ನೋಡಿಕೊಂಡು ಮತ್ತು ಮನೆಯಲ್ಲೇ ನೋಡಿಕೊಂಡು ಸ್ವಲ್ಪ ಆಚೆ ಈಚೆ ಆಗ್ತಿರ್ತವೆ ಕೆಲಸಗಳು, ಆದರೂ ಕೂಡ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಮಗ ಕೂಡ ಚೆನ್ನಾಗಿ ಮಲಗಿದ್ದ, ಎದ್ದಿರಲಿಲ್ಲ. ಅವನು ಎದ್ದೇಳೋಷ್ಟೊತ್ತಿಗೆ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಮಿಕ್ಕಿರೋ ಕೆಲಸ ಎಲ್ಲ ಮಾಡಿಕೊಂಡೆ. ಅದೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ಜಾಸ್ತಿ ಹೊರಗಿನ ಕೆಲಸ ಅವು ಇರುತ್ತಲ್ಲ, ಅದೆಲ್ಲ ಮಾಡ್ಕೊಂಡು ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಟೈಮೇ ಆಗುತ್ತೆ. ಟೈಮ್ ಬಂದುಬಿಟ್ಟು 10 ಕಾಲ ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಮಾಡೋಕ್ಕಾಗಲಿಲ್ಲ. ಮತ್ತು ನೈಟ್ ಸ್ವಲ್ಪ ರೈಸ್ ಇತ್ತು ಮತ್ತು ಬೇಳೆ ಸಾಂಬಾರು ಇತ್ತು, ಅದೇ ತಿಂದ್ಕೊಂಡೆ. ನನ್ನ ಮಗನಿಗೆ ಇಲ್ಲೇ ಚಿಕ್ಕಮ್ಮ ಮುದ್ದೆ ಮಾಡಿದ್ದು, ಬಿಸಿ ಮುದ್ದೆ, ಅಲ್ಲೇ ತೊಗೊಂಬಂದು ಸ್ವಲ್ಪ ತಿನ್ನಿಸಿದ್ದೀನಿ. ಅವನು ಆಟ ಆಡ್ತಿದ್ದಾನೆ, ಮತ್ತು ಬಟ್ಟೆ ಬೇರೆ ನೆನೆಸಿದ್ದೀನಿ, ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ಕೆಲಸ ಇನ್ನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವನೊಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ರೆ ಚೆನ್ನಾಗಿ ಮಲಗ್ತಾನೆ. ಅವ್ನು ಮಲ್ಕೊಂಡ್ಮೇಲೆ ಆಮೇಲೆ ಕೆಲಸ ಎಲ್ಲ ಮಾಡ್ಕೊಳೋಣ ಅಂತ ಇದ್ದೀನಿ. ಅವ್ನು ಮಲಗೋರ್ಗೆ ಏನೋ ಕೆಲಸ ಆಗೋಲ್ಲ ನನಗೆ. ಅವನ ಜೊತೆಗೆ ನನ್ನ ಟೈಮ್ ಕೂಡ ವೇಸ್ಟ್ ಆಗ್ತಾನೆ ಇರುತ್ತೆ. ಏನಾದರೂ ಮಾಡೋಕ್ಕೆ ಹೋದರೆ, ಇವಾಗ ನೋಡಿ ಪಾತ್ರೆ ಎಲ್ಲ ಹೊರಗಡೆ ಇಟ್ಟು ಅವ್ನು ಆಟ ಆಡ್ತಿರ್ತಾನೆ. ಪಾತ್ರೆ ತೊಳೆಯೋಣ ಅಂತ ನೀರೆಲ್ಲ ಹಾಕಿದರೆ ನೀರೆಲ್ಲ ಚೆಲ್ಲಿಬಿಟ್ಟಿದ್ದಾನೆ. ಇಲ್ಲಿ ಕುರಿಮರಿ ಹತ್ರ ಅಷ್ಟೇ, ಪಾಪ ನೀರು ಕುಡಿಲ್ಲ ಅಂತ ನೀರು ಇಟ್ಟಿದ್ರೆ ಆ ನೀರು ಕೂಡ ಚೆಲ್ಲಿದ್ದಾನೆ. ಓಕೆ, ಮಲ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಈಗ, ಆ ಥರ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ನು ಮಲಗಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇನ್ನೊಂದು ಸ್ವಲ್ಪ ಅನ್ನ ಉಳಿದಿದೆ, ಅದು ಎತ್ತಿಡ್ತೀನಿ. ಮತ್ತು ಸಾಂಬಾರಿದೆ, ಅದು ಸ್ವಲ್ಪ ಬಿಸಿ ಮಾಡಿ ಮತ್ತು ಅವು ಕೂಡ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ. ಮತ್ತು ಅವೆರಡೆರಡು ಒಂದೊಂದು ಅಂದರೆ ಅವು ಎಲ್ಲ ಜಾಸ್ತಿನೇ ಆಗ್ತಾ ಇರ್ತವೆ. ಅದಕ್ಕೆ ಎಲ್ಲ ಒಂದು ಸತಿ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ.
ಪ್ಲೀಸ್ ಯಾರಿಗಾದ್ರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ಲು ಲೆಂತಾಗಿ ನೋಡಿ. ನಂದು ವಾಚ್ ಅವರ್ ಕಂಪ್ಲೀಟ್ ಆಗ್ತಾನೆ ಇಲ್ಲ. ಕಂಪ್ಲೀಟ್ ಅನ್ನೋದೇನಿನ್ನ ಸರಿಯಾಗಿ ಆಗ್ತಾ ಇಲ್ಲ, ಮತ್ತು ಸಬ್ಸ್ಕ್ರೈಬ್ ಕೂಡ ಕಡಿಮೆ ಆಗ್ತಾ ಇದೆ, ವ್ಯೂಸ್ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಏನಂತ ಗೊತ್ತಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತಂತ ನೋಡೋಣ. ನೋಡ್ಬೋದು ಇನ್ನೊಂದು ಸ್ವಲ್ಪ ಅನ್ನ ಮಿಕ್ಕಿತ್ತು. ಕೆಲವ್ರು ಅಂದ್ಕೋಬೋದು ಸ್ವಲ್ಪ ಮಾಡ್ಕೊಳಕ್ಕಾಗಲ್ವ ಅಂತ. ಏನೇ ಸ್ವಲ್ಪ ಮಾಡ್ಕೊತೀವಿ ಅಂದರೂ ಕೂಡ ಒಂದೊಂದು ಸತಿ ಅನ್ನ ಮಿಕ್ಕುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೂ ಕೂಡ ಅದನ್ನು ವೇಸ್ಟ್ ಮಾಡಲ್ಲ, ತಿಂತಾ ಇರ್ತೀನಿ ನಾನಂತೂ. ಮತ್ತು ಚಿಕ್ಕಮ್ಮನೂ ತಿಂತಾ ಇರ್ತಾರೆ. ಹೆಂಗೋ ಇರೋದ್ರೆಲ್ಲ ಶೇರ್ ಮಾಡಿಕೊಂಡು, ಇಲ್ಲ ಅಲ್ಲಿ ಬಿಸಿದು ಮಾಡಿದ್ರೆ ಇಲ್ಲಿ ಸ್ವಲ್ಪ ನೈಟ್ ಅನ್ನ ಇರುತ್ತೆ ಮಿಕ್ಕಿರುತ್ತಲ್ಲ, ಅದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಖಾಲಿ ಮಾಡ್ತೀವಿ. ಹಂಗೆ ಅಂತೂ ನಾವು ಬಿಸಾಡಲ್ಲ. ನನ್ನ ಮಗ ಕೂಡ ಎದ್ದಿದ್ದ ಅಷ್ಟರೊಳಗೆ ನೋಡ್ಬೋದು. ಅವನಿಗೆ ಒಂದು ಬನೀನು ಹಾಕಿದ್ದೆ, ಸುಮ್ಮನೆ ಅದು ಕೆಳಗೆಲ್ಲ ಜಾರಿ 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 ಹೋಗ್ತಾಯಿತ್ತು. ಅದರಲ್ಲೂ ಕೂಡ ಅವನು ಆಗಲೆಲ್ಲ ಅದನ್ನು ಎಳ್ಕೊಂಡು ಸುಮ್ಮನೆ ಲೂಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ನಲ್ವ, ಮತ್ತು ಇದನ್ನು ಸ್ವಲ್ಪ ಅನ್ನ ಎಲ್ಲ ತೆಗ್ದಿಟ್ಟು ಸ್ವಲ್ಪ ಸಾಂಬಾರಿತ್ತು, ಬೇಳೆ ಸಾಂಬಾರು ಬಿಸಿಗಿಟ್ಟಿದ್ದೀನಿ. ಅದು ಕೂಡ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಬಿಟ್ರೆ ಮತ್ತು ಅವನು ತೊಳಿಬೋದು. ಮತ್ತು ಒಂದು ಪಾತ್ರೆ ಅಂದರೆ ತುಂಬ ಜಾಸ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಯಾವುದು ಕೂಡ ಒಂದು ಲೋಟ ಸಮೇತ ಬಿಡಲ್ಲ. ಎಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ತೊಳೆದು ಎಲ್ಲ ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ಟು ಮತ್ತೆ ಕೆಲಸಗಳು ನೋಡ್ಕೊತಿರ್ತೀನಿ. ಮತ್ತು ನನ್ನ ಮಗ ನೀರು ಬೇಕು ಅಂತ ಹೇಳ್ತಾ ಇದ್ದ, ಅವನಿಗೆ ನೀರು ಕೊಟ್ಟೆ ಕುಡಿಸ್ದೆ. ಆಮೇಲೆ ಅವನ ಪಾಡಿಗೆ ಅವನು ಆಟಾಡ್ಕೊತಾ ಇರ್ತಾನೆ. ಇದು ಒಬ್ಬಟ್ಟು ಸಾಂಬಾರು. ಮೊನ್ನೆ ಹೋಳಿಗೆಮ್ಮ ಆಯ್ತಲ್ಲ ಹಳ್ಳಿ ಕಡೆ, ನಮ್ಮ ಊರ ಕಡೆ, ಅವಾಗ ಮಾಡಿರೋ ಸಾಂಬಾರು. ಅದನ್ನು ನಿಜವಾಗ್ಲೂ 2 ದಿನ ಚೆನ್ನಾಗಿ ಕುದಿಸಿ ಇಟ್ರೂ ಏನು ಮಾಡಿರೋ ದಿನದಕ್ಕಿಂತ ಮಿಕ್ಕಿರೋ ದಿನಗಳಲ್ಲಿ ತುಂಬ ಟೇಸ್ಟ್ ಬರ್ತಾಯಿತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನನಗಂತೂ ಇನ್ನೇನು ಲಾಸ್ಟ್ ಅಲ್ವಾ, ಬಿಡಿ ಲಾಸ್ಟು, ಮತ್ತು ಮಧ್ಯಾಹ್ನನಾದರೂ ಸಾಯಂಕಾಲ ಆದರೂ ತಿನ್ಕೊಳ್ಳೋಣ ನಾವು ಮಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡಿ ತೆಗ್ದಿಡ್ತಾ ಇದ್ದೀನಿ. ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಮತ್ತು ನಾವು ಇಲ್ಲದೇ ಇರೋದಕ್ಕೆಲ್ಲ ನಾನು ಆಸೆ ಪಡೋಕ್ಕೆ ಹೋಗಲ್ಲ. ಇತ್ತೀಚೆಗಂತೂ ಈ ಥರ ಯಾವ್ಯಾವ ಲೈಫ್ ಹೆಂಗೆ ಅಡ್ಜಸ್ಟ್ ಆಗಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ ಥರ ನಮಗೆ ಒಂದು ಜೀವನನೇ ಒಂದು ಪಾಠ ಕಲಿಸ್ಬಿಡುತ್ತೆ ನಮ್ಮ ಇದಕ್ಕೆ. ಆ ಥರನೇ ಇವಾಗ ಇರೋ ಸಿಚುವೇಶನ್ ತಕ್ಕಂತೆ ನಾನು ನಡ್ಸ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ನೋಡ್ಬೋದು ಎಲ್ಲ ತೆಗ್ದುಬಿಟ್ಟು ಎಲ್ಲ ಸಿಂಕಿಗೆಲ್ಲ ಹಾಕ್ತಾಯಿದ್ದೀನಿ ಪಾತ್ರೆ ಎಲ್ಲ. ನನ್ನ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಬಿಸಿಲೇ ಇರಲಿಲ್ಲ ಬಟ್ಟೆ ತೊಳೆಯೋಕ್ಕೆ. ಹೆಂಗಪ್ಪ ಮಾಡೋದು ಬಿಸಿಲಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇವನು ಬಂದು ಬಾ ಅಮ್ಮ ಅಂತ ಸುಮ್ಮನೆ ಎಳ್ದಾಡ್ತಾ ಇದ್ದೆ ನಾನು. ಅವ್ನಿಗೇನು ಕೂತ್ಕೋಬೇಕು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ಇನ್ನೊಂದು ಅವ್ನು ಭಾರಿ ತರಲೆ ಮಾಡ್ತಿರ್ತಾನೆ. ಅವ್ನು ಕೂತ್ಕೊಂಡ್ರೆ ಚೆನ್ನಾಗಿ ಸುಮ್ಮನೆ ಹೊಡಿಯೋದು ಆ ಥರ ಎಲ್ಲ ಮಾಡ್ತಾಯಿರ್ತಾನೆ. ನೋಡ್ಬೋದು. ಇನ್ನೇನು ಹಂಗೆ ಅವನ ಸಮಾಧಾನ ಮಾಡಿಸಿ ಮಲಗಿಸ್ಬಿಟ್ಟು ಇವಾಗ ಪಾತ್ರೆ ಗೀತ್ರೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬಟ್ಟೆ ಎಲ್ಲ ಒಗೆದು ವೈರ್ಗೆ ಹಾಕಿದ್ದೆ. ನೋಡ್ಬೋದು ಮೋಡ ಎಷ್ಟು ಮೋಡ ಇದೆ ಅಂದರೆ ಸಖತ್ತು ಮೋಡ ಆಗಿತ್ತು. ಮತ್ತು ಮಳೆ ಬರ್ತತೆ ಅಂತ ಅನಿಸ್ಬಿಟ್ಟಿತ್ತು. ಲಾಸ್ಟಲ್ಲಿ ಮಳೆ ಬಂದೇ ಬಿಡ್ತು. ಮತ್ತು ಬಟ್ಟೆ ಎಲ್ಲ ತೊಗೊಂಡೋಗಿ ಹೆಂಗನಾಗಲಿ ಅಟ್ಲೀಸ್ಟ್ ಗಾಳಿ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಯಾವಾಗಲೂ ಬರೋ ಜೋರಾಗಿ ಗಾಳಿ ಮತ್ತು ಸ್ವಲ್ಪ ಸಡನ್ನಾಗಿ ಗಾಳಿ ಕಡಿಮೆ ಆಗಿತ್ತು, ಮೋಡ ಆಗಿತ್ತು. ಇನ್ನೊಂದೇನೆಂದರೆ ಇಲ್ಲಿ ನೋಡಿ ನನ್ನ ಮಗ, ನಾನು ಏನೇನೋ ಕೆಲಸ ಮಾಡ್ಕೊತಾ ಇದ್ದರೆ ಪೌಡ್ರೆಲ್ಲ ತೊಗೊಂಬಿಟ್ಟು ಮುಖಕ್ಕೆಲ್ಲ ಯಾವ ಥರ ಹಾಕ್ಕೊಂಡಿದ್ದೆ. ನಾನು ಆಗಲೇ ಅವ್ನಿಗೆ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿದ್ರೆ, ಕಾಡಿಗೆ ಎಲ್ಲ ಇಟ್ಬಿಟ್ಟು ಅಲ್ಲಿ ಪೌಡ್ರ್ ಡಬ್ಬ ಎಲ್ಲ ಕೆಳಗೆ ಸಿಕ್ಬಿಟ್ಟಿದೆ. ತೊಗೊಂಬಂದು ಸುಮ್ಮನೆ ಯಾವ ಥರ ಬಳ್ಕೊಂಡಿದ್ದಾನೆ ಅಂತೇಳ್ಬಿಟ್ಟು ಬಾರು ಒರೆಸ್ತೀನಿ ಅಂದರೆ ಬರ್ತಾನೆ ಇರಲಿಲ್ಲ. ಯಾವಾಗಲೂ ಅಷ್ಟೇ ಈ ಥರ ಸುಮ್ಮನೆ ತರಲೆ ಮಾಡ್ತಾನೆ ಇರ್ತಾನೆ. ಕೊನೆಗೆ ಆ ಪೌಡ್ರೆಲ್ಲ ಚೆಲ್ಬಿಟ್ಟು ಎಲ್ಲ ಬಳ್ಕೊಂಡು ಇದು ಮಾಡಿಬಿಟ್ಟ. ಎಷ್ಟು ಆಟ ಆಡಿಸ್ತಾ ಇದ್ದಾನೆ ಅಂದರೆ ಮಕ್ಕಳಂದರೆ ಎಷ್ಟು ಅಂತಾರಲ್ವ. ನನಗಂತೂ ಹತ್ರ ಅವ್ನು ಹಿಡಿದು ಸಾಕಾಗ್ಬಿಡುತ್ತೆ. ನನ್ನ ರೋಸ್ ಕಂದ್ಮೇಲೆ ನಮ್ಮ ಚಿಕ್ಕಮ್ಮಂತೂ ಇನ್ನೂ ಅವನ ಜೊತೆ ಇದು ಮಾಡಿ ತುಂಬ ಇದು ಮಾಡ್ಕೊಬಿಡ್ತಾರೆ. ನೋಡ್ಬೋದು. ನಾನು ಎಳ್ಕೊಂಬರಕ್ಕೆ ಹೋದರೆ ಅಂಗಡಿ ಒಳಗೆ ಹೋಗ್ಬಿಟ್ಟು ದಬ್ಬಂತ ಡೋರ್ ಹಾಕಂತ ಇರ್ತಾನೆ. ಅಷ್ಟರಲ್ಲಿ ಮಳೆ ಸ್ಟಾರ್ಟೇ ಆಗೇ ಬಿಡ್ತು. ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿತ್ತಲ್ವ. ಬಟ್ಟೆಲಿ ತೊಗೊಬಂದು ಚಪ್ಪರ ಕೆಳಗೆಲ್ಲ ತಂತಿಗೆ ಹಾಕಿದ್ದೆ. ಅದು ನನ್ನ ಮಗಂದು ಅದು ಚಡ್ಡಿ ಇತ್ತಲ್ವ, ಅದು ಸ್ವಲ್ಪ ಇನ್ನೂ ಜಾಸ್ತಿ ಸ್ವಲ್ಪನಾದರೂ ಆರ್ಕೊಳ್ಳುತ್ತೆ ಗಾಳಿಗೆ ಅನ್ನೋಷ್ಟರಲ್ಲೇ, ತರೋಣ ಅನ್ನೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು. ಇನ್ನೇನು ಹೋಗಲೇ ಇಲ್ಲ. ಮತ್ತು ಒಂದು ಸ್ವಲ್ಪ ಫುಲ್ಲು ಗಾಳಿ ಬಂದುಬಿಡ್ತು. ಇಲ್ಲಿ ತಗೊಬಂದಿರೋ ಹಾಕಿರೋ ತಂತಿಗೆಲ್ಲ ಮತ್ತೆ ಕೆಳಗಡೆ ಬಿದ್ದೋಗಿದ್ದು. ಮತ್ತು ಅವೆಲ್ಲ ತೊಗೊಂಡು ಮತ್ತೆ ಅದ್ರ ಮೇಲೆ ಹಾಕ್ತಾಯಿದ್ದೆ. ತುಂಬ ಗಾಳಿ ಬಂದುಬಿಡ್ತು. ಮತ್ತು ಕ್ಲಿಪ್ ತಂದಿದ್ದೆನಲ್ವ, ಕ್ಲಿಪ್ ಹಾಕೋಣ ಅಂದ್ಕೊಂಡೆ, ಕ್ಲಿಪ್ ಕೂಡ ಹಾಕಲಿಲ್ಲ ನಾನು. ಹಾಗೆ ಸ್ವಲ್ಪ ಆರ್ಕೊಂತ ಬಿಡು ಗಾಳಿಗೆ ಅಂತೇಳಿ ಸುಮ್ಮನೆ ಕೇರ್ಲೆಸ್ ಮಾಡಿದೆ. ಆದರೆ ತುಂಬ ಮಳೆ ಮತ್ತು ಗಾಳಿ ಬೇರೆ ಬಂದುಬಿಡ್ತು. ಅದಕ್ಕೆಲ್ಲ ಕೆಳಗೆ ಬಿದ್ದು ಇನ್ನೇನು ಮಳೆ ಸ್ಟಾರ್ಟ್ ಆಗೇ ಬಿಡ್ತು. ಬರ್ತಾ ತುಂಬ ಮಳೆ ಬಂತು. ಒಂದು ಅರ್ಧ ಗಂಟೆ ಎಷ್ಟು ಮಳೆ ಬಂತು ಅಂದರೆ
ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು. ತುಂಬ ಮಳೆ ಬಂದಿರೋದ್ರಿಂದ ಕೆಲವರು ಕೆಲಸಕ್ಕೆ ಹೋಗಿರಲಿಲ್ಲ, ಕೆಲಸದಿಂದ ಹೋಗಿ ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗಿರಲಿಲ್ಲ, ಅಷ್ಟು ಮಳೆ ಬಂತು. ನೋಡ್ಬೋದು ಎಷ್ಟು ಮಳೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಪಾಪ ತರಕಾರಿ ಮಾರ್ಕೊಬಂದಿದ್ರು, ಸಾಯಂಕಾಲ ಆಗಿತ್ತಲ್ವ, ತರಕಾರಿ ಮಾರ್ಕೊಂಬಂದಿದ್ರು. ಪಾಪ ಅವರು ಗಾಡಿ ನಿಲ್ಲಿಸ್ಬಿಟ್ಟು ಅಂಗಡಿ ಮುಂದೆ ನಮ್ಮ ಚಪ್ರ ಐತಲ್ವ ಅಲ್ಲಿ ನಿಂತ್ಕೊಂಡಿದ್ರು ಅವರು. ಅಷ್ಟೇ, ಈ ಥರ ನೋಡ್ಬೋದು ಎಷ್ಟು ಮಳೆ ಬರ್ತಾಯಿದೆ ಅಂತೇಳ್ಬಿಟ್ಟು. ಇನ್ನು ಅಷ್ಟರಲ್ಲಿ ನನ್ನ ಮಗ ಹಂಗೆ ಹೇಳ್ಕೊಂಡು ಸ್ವಲ್ಪ ಪೌಡ್ರೆಲ್ಲ ಒರೆಸಿದ್ದೆ ನೀಟಾಗಿ, ಆದರೂ ಕೂಡ ಸರಿಯಾಗಿ ಒರೆಸೋಕ್ಕೆ ಆಗಲಿಲ್ಲ, ಒರೆಸೋಕ್ಕೂ ಬಿಡ್ತಾ ಇರಲಿಲ್ಲ ಅವನು. ಒಳ್ಳೆ ಯಾವ ಥರ ಇದ್ದಾನಂತ ನನಗೆ ಮತ್ತೆ ಜಾಸ್ತಿ ಪೌಡ್ರ್ ಹಾಕ್ಬಿಟ್ರೆ ಮುಖ ಎಲ್ಲ ಎಲ್ಲೂ ಹೊಡಿತೈತೆ ಅಂತ ನನಗೆ ಭಯ ಅನ್ನಿಸ್ತಾ ಇತ್ತು. ನನ್ನ ನೀರಲ್ಲಿ ಬಿಡು ಅಂತ ಹೇಳ್ಬಿಟ್ಟು ತುಂಬ ಸತಾಯಿಸ್ತಾ ಇದ್ದ, ಅಲ್ದ್ರಿಗೂ ನಾನು ಬಿಡಲಿಲ್ಲ. ತುಂಬ ಜೋರಾಗಿ ಬರ್ತಾಯಿತ್ತಲ್ವ ಮಳೆ, ಮತ್ತೆ ಎಲ್ಲಿ ಎಂದೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಬಿಡಲಿಲ್ಲ. ಅದಕ್ಕೆ ಸುಮ್ಮನೆ ಅವನು ಆ ಮಳೆ ನೋಡೋದು ಖುಷಿ ಅಂದರೆ ಖುಷಿ, ಅವನಿಗೆ ಸುಮ್ಮನೆ ನಗೋದು ಕೇಕೆ ಹಾಕೋದೆಲ್ಲ ಮಾಡಿಬಿಟ್ಟ ಅವನು ಒಂದು ಸ್ವಲ್ಪ ಹೊತ್ತಿಗೆ. ನೋಡ್ಬೋದು ತುಂಬ ಮಳೆ ಬಂತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೆಲವರು ಜಾಸ್ತಿ ವೀಡಿಯೋನ ನೋಡ್ತಾ ಇಲ್ಲ, ಸ್ವಲ್ಪ ಸ್ಕಿಪ್ ಮಾಡಿ ಹೋಗ್ತಾ ಇದ್ದೀರಾ. ಪ್ಲೀಸ್ ಫುಲ್ಲು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ.